ದಾವಣಗೆರೆ ಉಪಚುನಾವಣೆಯಿಂದ ಕಾಂಗ್ರೆಸ್ನಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿಬಿಟ್ಟಿದೆ. ವಸತಿ ಸಚಿವ ಜಮೀರ್ ವಿರುದ್ಧವೂ ಕೂಡ ಕ್ರಮವಾಗುತ್ತಾ? ಜಮೀರ್ ತಲೆದಂಡಕ್ಕೆ ಒತ್ತಾಯ ಬೆನ್ನಲ್ಲೇ ಹರಿಪ್ರಸಾದ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜೀನಾಮೆ ಸುದ್ದಿ ಹಿಂದೆ ಪಟ್ಟಭದ್ರ ಹಿತಾಸಕ್ತಿ ಕೂಡಿದೆ. ಕಾಂಗ್ರೆಸ್ನಲ್ಲಿನ ಬೆಳವಣಿಗೆ ಇದೆಲ್ಲವೂ ಕೂಡ ಒಳ್ಳೆಯದಲ್ಲ, ಇದು ಆಗಬಾರದಾಗಿತ್ತು. ಮುಸ್ಲಿಂ ನಾಯಕರ ವಿರುದ್ಧ ಆತುರದ ಕ್ರಮ ಕೈಗೊಂಡಿರೋದು ಸರಿಯಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಬೇಕು ಅಂತ ಹರಿಪ್ರಸಾದ್ ಒತ್ತಾಯಿಸಿದ್ದಾರೆ. ನೋಡಿ, ಹರಿಪ್ರಸಾದ್ ಆಯಿತು, KN ರಾಜಣ್ಣ ಆಯಿತು. ಅಲ್ಲ, ಮುಖ್ಯಮಂತ್ರಿಗಳ ಆಪ್ತರನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು. ಮುಖ್ಯಮಂತ್ರಿಗಳು ಯಾಕೆ ಬಾಯಿ ಬಿಡ್ತಾ ಇಲ್ಲ? ಕನಿಷ್ಠ ಒಂದು ರಿಯಾಕ್ಷನ್ ಕೂಡ ಕೊಡ್ತಿಲ್ವಲ್ಲ, ಯಾಕೆ ಅಂತ ಅವ್ರು ಕೇಳ್ತಾ ಇರೋದು. ದಾವಣಗೆರೆಯ ಚುನಾವಣೆ ನಂತರ ನಡೀತಾ ಇರ್ತಕ್ಕಂಥ ಘಟನೆ ನೋಡಿದಾಗ ಇದು ಒಳ್ಳೆ ಬೆಳವಣಿಗೆ ಅಂತ ಅನಿಸೋದಿಲ್ಲ. ಜಮೀರ್ ಅಹಮದ್ ಖಾನ್ರವರು ಒಬ್ಬ ಹಿರಿಯ ಕಾಂಗ್ರೆಸ್ ಪಕ್ಷದ ಮುಖಂಡರು, ಹಿರಿಯ ಮಂತ್ರಿ ಮಂಡಲದಲ್ಲಿ ಹಿರಿಯ ಸದಸ್ಯರು, ಮಂತ್ರಿಮಂಡಲದ ಹಿರಿಯ ಸದಸ್ಯರು. ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಥವಾ ಅವ್ರನ್ನ ತೆಗೆದುಹಾಕಿದ್ದಾರೆ ಅಂತ ಬರೀ ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತಾ ಇರೋದು ನೋಡಿದಾಗ ಅವರಿಂದ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಕೆಲಸ ಮಾಡ್ತಾ ಇದೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಆದ್ದರಿಂದ ಜಮೀರ್ ಅಹಮದ್ ಖಾನ್ರವರ ರಾಜೀನಾಮೆ ಅನ್ನೋದೇನಾದರೂ ಇದ್ದರೆ ಅದು ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಯಾರ್ದಾದ್ರೂ ಮಂತ್ರಿಮಂಡಲದಲ್ಲಿ ಸದಸ್ಯರನ್ನ ಮಂತ್ರಿ ಮಾಡೋದು ಅಥವಾ ಮಂತ್ರಿಮಂಡಲದಿಂದ ಬಿಡ್ತಕ್ಕಂತಹ ಪ್ರಿರೋಗೇಟಿವ್ ಅಂದರೆ ಇದು ಅಧಿಕಾರ ಇರೋದು ಮುಖ್ಯಮಂತ್ರಿಗಳಿಗೆ. ಮುಖ್ಯಮಂತ್ರಿಗಳು ಆ ವಿಚಾರದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ ಯಾವ ಸ್ಥಿತಿನಲ್ಲಿದೆ ಅಂಥೇಳಿ. ಸಾಮಾಜಿಕ ತಾಣದಲ್ಲಿ ಅದು ಭಾಳ ಹಾನಿಕರವಾದ ಘಟನೆಗಳು ನಡೀತಾ ಇದೆ. ಅದೆಲ್ಲ ಬಂದು